ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಇವತ್ತು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲನ್ನು ಲಾಂಚ್ ಮಾಡ್ತಾ ಇದ್ದೀನಿ, ಲಾಂಛನಾಸ್ ರೆಸಿಪೀಸ್ ಅಂತ. ದಯವಿಟ್ಟು ನಿಮ್ಮ ಸಪೋರ್ಟ್ ಈ ಚಾನಲ್ಗೂ ಕೂಡ ಇರಬೇಕು ಅಂತ ಕೇಳ್ಕೊತೀನಿ. ಇದರಲ್ಲಿ ಬೇಸ್ಡ್ ಆನ್ ಬರೀ ಇದರಲ್ಲಿ ಇನ್ನೇನು ಇರೋದಿಲ್ಲ, ಕುಕ್ಕಿಂಗ್ ಅಷ್ಟೇ ಇರುತ್ತೆ. ತುಂಬ ಒಳ್ಳೆ ಕುಕ್ಕಿಂಗ್ ಅಂತ ಹೇಳ್ಬೋದು. ಸುಮಾರು ಜನ ಹೇಳ್ತಾ ಇರ್ತಾರೆ ತುಂಬ ಚೆನ್ನಾಗಿದೆ ರೆಸಿಪೀಸ್ ಅಂತ. ಸೊ ಅದಕ್ಕೆ ಅಂತಲೇ ಒಂದು ಚಾನಲ್ ಮಾಡಬೇಕು ಅಂತ ಹೇಳಿ ಲಾಂಛನಾಸ್ ರೆಸಿಪೀಸ್ ಅಂತ ಚಾನಲನ್ನು ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಈ ಚಾನಲ್ಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಲಾಂಛನಾಸ್ ರೆಸಿಪೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಲೈಕ್ ಕಮೆಂಟ್ ಮಾಡಿ. ನಿಮ್ಮ ಎನ್ಕರೇಜ್ ನನಗೆ ತುಂಬಾ ಮುಖ್ಯ. ಅದೇ ರೀತಿಯಾಗಿ ಲಾಂಛನಾಸ್ ಲೈಫ್ ಸ್ಟೈಲ್ ವ್ಲಾಗ್ಗಳನ್ನು ಜಾಸ್ತಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಸೊ ನನಗೂ ಕೂಡ ಖುಷಿ ಆಯಿತು. ಬನ್ನಿ ಇವತ್ತಿನ ದಿನ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣವಾ. ನಾನಿಲ್ಲಿ ತಿಂಡಿಗೆ ಬಳಿಯೋ ರೊಟ್ಟಿ ಅಂತ ಹೇಳ್ಬಿಟ್ಟು ಆ ರೆಸಿಪಿಯನ್ನು ಮಾಡಿದ್ದೆ. ತುಂಬ ಈಸಿಯಾಗಿ ಮಾಡೋ ರೆಸಿಪಿ ಇದು. ಯಾರಿಗೆಲ್ಲ ಗೊತ್ತಿಲ್ಲ, ನೀವು ನನ್ನ ಚಾನಲಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಒಂದು ರೆಸಿಪಿಯನ್ನು ನೀವು ಸರ್ಚ್ ಮಾಡಿ, ನಿಮಗೆ ನಿಜವಾಗ್ಲೂ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಹದವಾಗಿ ಕಲಿಸ್ಕೋಬೇಕು. ನೀರು ದೋಸೆಗೆಲ್ಲ ಕಲಿಸ್ಕೋತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಇದಕ್ಕೆ ಅಂತಲೇ ನಾನು ಸಪ್ರೇಟಾಗಿ ಹೆಂಚನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ಎಣ್ಣೆ ಏನು ಕೂಡ ಟಚ್ ಮಾಡಬಾರ್ದು. ಸೊ ಪೂರ್ತಿ ಡ್ರೈ ಆಗಿರಬೇಕು. ಆ ರೀತಿಯಾಗಿ ಮಾಡುವಂಥ ರೆಸಿಪಿ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತೀವಿ. ಒನ್ ಟೈಮ್ಗೆ ಅಂತ ಹೇಳಿದ್ರೆ ಈ ರೆಸಿಪಿಯನ್ನು ಮಾಡ್ಬೋದು. ಲಂಚ್ ಬಾಕ್ಸ್ಗೆ ಅದು ಮೆತ್ತವಾಗಿಬಿಡುತ್ತೆ, ಕ್ರಿಸ್ಪಿನೆಸ್ ಇರೋದಿಲ್ಲ, ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇರೋದಿಲ್ಲ. ಸೊ ಇದೇನೋ ಆಯಿತು, ರೊಟ್ಟಿ ಆಯಿತು. ರೊಟ್ಟಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಬೇಕಲ್ವಾ? ಹೌದು ಸ್ನೇಹಿತರೆ, ಒಂದೊಳ್ಳೆ ಕಾಂಬಿನೇಷನ್ ಅಂದರೆ ಪಾಲಕಲ್ಲಿ ಇನ್ಸ್ಟೆಂಟಾಗಿ ಮಾಡುವಂಥ ಗ್ರೇವಿ, ಆಲೂ ಪಾಲಕ್ ಗ್ರೇವಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಒಂದು ಸಲ ನೀವು ಮಾಡಿ, ನೆಕ್ಸ್ಟ್ ಟೈಮ್ ಪಾಲಕ್ ತಂದಾಗೆಲ್ಲ ಈ ಒಂದು ರೆಸಿಪಿಯನ್ನೇ ನೀವು ಮಾಡ್ತೀರಾ. ತುಂಬ ಚೆನ್ನಾಗಿರುತ್ತೆ. ಬಳಿಯೋ ರೊಟ್ಟಿಗೆ ಬೆಣ್ಣೆ ಹಾಕ್ಕೊಂಡು ಈ ಗ್ರೇವಿ ಜೊತೆ ತಿಂತಾಯಿದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಈ ಒಂದು ಪಾಲಕ್ ರೆಸಿಪಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬಂದ್ಬಿಡೋಣ. ಡೀಟೇಲ್ಡಾಗಿ ಹೇಳ್ತಾ ಇಲ್ಲ ಸ್ನೇಹಿತರೆ, ಸ್ವಲ್ಪ ಒಂದು ಐಡಿಯಾದ ಮೇಲೆ ಹೇಳ್ತಾ ಇದ್ದೀನಿ, ನಿಮಗೂ ಕೂಡ ಈಸಿ ಆಗತ್ತೆ ಅಂತ ಅಂದ್ಬಿಟ್ಟು. ಈ ರೆಸಿಪಿ ಕೂಡ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ನೀವು ಸರ್ಚ್ ಮಾಡ್ಬೋದು. ಆಲೂ ಪಾಲಕ್ ಗ್ರೇವಿ ಲಾಂಛನಾಸ್ ಲೈಫ್ ಸ್ಟೈಲ್ ಅಂತ ಕೊಟ್ಬಿಟ್ರೆ ಸಾಕು, ಆ ರೆಸಿಪಿ ಬಂದ್ಬಿಡುತ್ತೆ. ತುಂಬ ಒಳ್ಳೆಯ ರೆಸಿಪಿ ಇದು. ಪಾಲಕ್ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ಅದನ್ನು ಉಪಯೋಗಿಸ್ಕೊಂಡು ರುಚಿಯಾಗಿರೋ ಅಂಥ ಜಸ್ಟ್ ಒಂದು 2 ಆಲೂಗೆಡ್ಡೆ ಇದ್ದರೆ ಸಾಕು, ಮನೆ ಮಂದಿಗೆಲ್ಲ ಆಗೋವಷ್ಟು ಗ್ರೇವಿಯನ್ನು ರೆಡಿ ಮಾಡ್ಕೊಂಡ್ಬಿಡ್ಬೋದು. ನಾನಿಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಆಲೂಗೆಡ್ಡೆನ. ನೀವು ಇದನ್ನು ಕ್ಯೂಬ್ ಥರ ಬೇಕಾದರೂ ಕಟ್ ಮಾಡ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ ಅಂತ ಹೇಳಿಬಿಟ್ಟು ಬೇಯಿಸಿ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಬರೋದಿಲ್ಲ. ಎಣ್ಣೆಯಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ನೋಡಿ, ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು, ಅದು ಬೇಗ ಫ್ರೈ ಆಗಿಬಿಡುತ್ತೆ. ನಾನು ಅದೇ ಎಣ್ಣೆಗೆ ಫೈನ್ ಚಾಪ್ ಮಾಡಿರುವಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಒಂದು ಈರುಳ್ಳಿ, ದಪ್ಪ ಸೈಜಿಂದು ಒಂದು ಈರುಳ್ಳಿನ ಹಾಕ್ಕೊಂಡು ಒಂದು 2 ನಿಮಿಷ ಬಾಡಿಸ್ಕೋತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಎಣ್ಣೆಯಲ್ಲಿ ಫ್ರೈ ಆದಷ್ಟು ತುಂಬ ಚೆನ್ನಾಗಿರುತ್ತೆ. ಇದು ಆಪ್ಷನಲ್, ನೀವೇನು ಅಂತ ಕೇಳ್ಬೋದು. ಅಮೃತ ಬಳ್ಳಿ ನಮ್ಮ ಮನೆಯಲ್ಲಿ ಬೆಳೆಸ್ಕೊಂಡಿದ್ದೀವಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಪ್ರತಿ ತಿಂಡಿಗೂ ನಾನು ಹಾಕ್ತಾ ಇರ್ತೀನಿ. ಸೊ ವಿಡಿಯೋ ಮಾಡಬೇಕಾದ್ರೆ ವಿಡಿಯೋ ರೆಸಿಪಿಗಳಿಗೆ ಹಾಕಿರಲ್ಲ, ಯಾಕಂದರೆ ಕೆಲವೊಬ್ಬರಿಗೆ ಅವೈಲಬಲ್ ಇರಲ್ಲ, ಕೆಲವೊಬ್ಬರು ಅದಕ್ಕೆ ಸೂಟ್ ಆಗಲ್ಲ ಅಂತ ಕಮೆಂಟ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಹಾಕಿರಲ್ಲ. ನಾನಿದು ಮನೆಗೆ ಮಾಡ್ಕೋತಾ ಇದ್ದೀನಲ್ವ, ಆಲ್ರೆಡಿ ಇದು ಅಪ್ಲೋಡ್ ಆಗಿತ್ತು ವಿಡಿಯೋ, ಅದಕ್ಕೋಸ್ಕರ ಮನೆಗೆ ಮಾಡ್ತಾ ಇರೋದ್ರಿಂದ ನಾನು ಇದಕ್ಕೆ ಅಮೃತ ಬಳ್ಳಿ ಹಾಕಿದೆ. ಆರೋಗ್ಯಕ್ಕೆ ಒಳ್ಳೆಯದು. ಹೇಗೋ ಒಟ್ಟಿನಲ್ಲಿ ಹಾಗೆ ತಿನ್ನಿದ್ರೆ ನಮಗೆ ತಿನ್ನೋದಕ್ಕಾಗಲ್ಲ. ಸೊ ಹೇಗೋ ಒಟ್ಟಿನಲ್ಲಿ ನಮ್ಮ ದೇಹ ಸೇರುತ್ತಲ್ಲ ಅನ್ನೋದು ಒಂದು ಖುಷಿ ಅಷ್ಟೇ. ನಾನು ಪ್ರತಿಯೊಂದಕ್ಕೂ ಈ ಥರ ಅಮೃತ ಬಳ್ಳಿನ ಹಾಕ್ತೀನಿ ಸ್ನೇಹಿತರೆ. ಅದೇ ನಮಗೆ ಗೊತ್ತಾಗೋದೇ ಇಲ್ಲ ಇದೆ ಅಂತ. ಇದಕ್ಕೆ ಮೀಡಿಯಮ್ ಸೈಜಿಂದು ಒಂದು ಟೊಮ್ಯಾಟೋನ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೆ. ಅದ್ರ ಜೊತೆ ಕಲ್ಲುಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ, ಬೇಗ ಫ್ರೈ ಆಗುತ್ತೆ ಅಂತ ಹೇಳಿಬಿಟ್ಟು. ಈ ರೀತಿಯಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಇವನ್ ನೀವು ಲಂಚ್ ಬಾಕ್ಸಿಗೂ ಕೂಡ ಕಳಿಸ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನು ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಯಾಕೆ ಖಾರ ಕಮ್ಮಿ ಅಂತ ನಾನು ಆಮೇಲೆ ಹೇಳ್ತೀನಿ ಸ್ನೇಹಿತರೆ. ಇದಕ್ಕೆ ಅರಿಶಿನದ ಅವಶ್ಯಕತೆ ಇರಲ್ಲ, ಯಾಕಂದರೆ ನಾನು ಇದು ಧನಿಯಾ ಪುಡಿಯನ್ನು ಮನೆಯಲ್ಲೇ ಮಾಡಿರೋದ್ರಿಂದ ಅದ್ರ ಜೊತೆ ನಾನು ಅರಿಶಿನ ಹಾಕಿಬಿಟ್ಟು ಧನಿಯಾ ಪುಡಿ ಮಾಡಿಸ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ನಾನು ಎಕ್ಸ್ಟ್ರಾ ಅರಿಶಿನ ಏನೂ ಹಾಕ್ತಾಯಿಲ್ಲ. ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. ಇವು 3 ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ನಾನು ಇದಕ್ಕೆ ಪಾಲಕ್ ಸೊಪ್ಪನ್ನು ಒಂದು 5 ನಿಮಿಷ ನೀರಲ್ಲಿ ಬೇಯಿಸ್ಕೊಂಡು ತಣ್ಣೀರಿಗೆ ಹಾಕ್ಕೊಂಡು ಮತ್ತೆ ಅದನ್ನು
ತಣ್ಣೀರಿಂದ ಸಪ್ರೇಟ್ ಮಾಡಿಕೊಂಡು ಅದ್ರ ಜೊತೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 4 ಹಸಿಮೆಣಸಿನ್ಕಾಯಿ, ಪಾಲಕ್ ಸೊಪ್ಪು, ಅದೇ ರೀತಿಯಾಗಿ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಇಷ್ಟನ್ನು ಹಾಕ್ಕೊಂಡು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಫುಡ್ ಕಲರನ್ನು ನಾನು ಹಾಕಿಲ್ಲ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ, ಪಾಲಕ್ ಸೊಪ್ಪು ಹಾಕೋದ್ರಿಂದ ತುಂಬ ಒಳ್ಳೆ ಗ್ರೀನ್ ಕಲರ್ ಬರುತ್ತೆ. ಅದನ್ನು ತಕ್ಷಣಕ್ಕೆ ಬಿಸಿ ನೀರಿಂದ ತಕ್ಷಣಕ್ಕೆ ನಾವು ತಣ್ಣೀರಿಗೆ ಹಾಕ್ಬಿಡಬೇಕು. ಅದೇ ರೀತಿಯಾಗಿ ನಾವು ಈ ಥರ ಹಿಂಗೆ ಫ್ರೈ ಮಾಡಬೇಕಾದ್ರೆ ಲಿಡ್ಡನ್ನು ಕ್ಲೋಸ್ ಮಾಡಬಾರ್ದು. ಲಿಡ್ ಕ್ಲೋಸ್ ಮಾಡಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಗ್ರೀನ್ ಕಲರ್ ಹೋಗಿ ಸ್ವಲ್ಪ ಗ್ರೀನಿಶ್ ಹೋಗಿಬಿಡುತ್ತೆ. ಈ ರೀತಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಫುಡ್ ಕಲರ್ ಹಾಕಿದ್ದೀವಿ ಅನ್ನೋ ರೀತಿಯೇ ಬಂದುಬಿಟ್ಟಿರುತ್ತೆ. ಒಂಥರ ಸ್ಪೈಸಾಗಿ ತುಂಬ ಚೆನ್ನಾಗಿರುತ್ತೆ. ಅದು ಒಂದು 2 ನಿಮಿಷ ಫ್ರೈ ಆಗಿದ ತಕ್ಷಣ ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಆಲೂಗೆಡ್ಡೆನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನಾನು ಆವಾಗಲೇ ಹೇಳಿದೆ ಅಚ್ಚ ಖಾರದ ಪುಡಿ ಏನು ಕಡಿಮೆ ಹಾಕ್ತಾಯಿದ್ದೀನಿ ಅಂದರೆ ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಅಲ್ವಾ, ಸೊ ಅದಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅಚ್ಚ ಖಾರದ ಪುಡಿನ ಕಡಿಮೆ ಹಾಕಿದ್ದೀನಿ ಅಷ್ಟೇ. ಇದು ಓನಾಗಿ ಮಾಡಿರೋವಂಥ ರೆಸಿಪಿ. ಈ ಥರ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದ್ದು ಸ್ನೇಹಿತರೆ. ಬಟ್ ತುಂಬ ಚೆನ್ನಾಗಾಯಿತು, ಮನೆಯವ್ರಿಗಂತೂ ತುಂಬ ಇಷ್ಟ. ನಾನು ಫ್ರೀ ಇದೆ ಅಂತ ಹೇಳಿದ್ರೆ ಈ ಥರ ಬಳ್ಳಿಯ ರೊಟ್ಟಿಗೆ ಇದನ್ನು ಕಾಂಬಿನೇಷನ್ ಆಗಿ ಮಾಡಿಕೊಡ್ತೀನಿ. ಮನೇಲಿ ತುಂಬ ಇಷ್ಟಪಡ್ತಾ ಇರ್ತಾರೆ. ಆಲ್ಮೋಸ್ಟು ಸಂಜೆ ಹೊತ್ತು ಮಾಡ್ತಾ ಇರ್ತೀವಿ, ಮನೇಲಿ ಎಲ್ಲರೂ ಇರ್ತೀವಿ ಅಲ್ವಾ, ಸೊ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಇಷ್ಟಪಟ್ಟು ಮಾಡ್ತೀನಿ. ಅದೇ ರೀತಿಯಾಗಿ ಇವತ್ತಿನ ತಿಂಡಿ ಇದ್ರ ಜೊತೆ ಆಯಿತು ಸ್ನೇಹಿತರೆ. ಒಬ್ಬರು ಕೇಳಿದರು, ಮೇಡಮ್ ನೀವು ಜ್ಯುವೆಲ್ಸ್ ಹಾಕಿದ್ರಿ ಅದ್ರದ್ದು ಇನ್ನೊಂದು ಸಲ ಹೇಳಿ ಅಂತ ಅಂದ್ಬಿಟ್ಟು ಕೇಳಿದ್ರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವರ್ಣಿಕಾ ಸಿಲ್ವರ್ಸ್ ಅಂತ ಹೇಳಿಬಿಟ್ಟು, ಇದು ಗೋಲ್ಡ್ ಪ್ಲೇಟೆಡ್ ಅಂತ ಹೇಳ್ಬೋದು. ಇವರು 3-5 ಇಯರ್ಸು ಗ್ಯಾರಂಟಿ ಕೊಡ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಫಸ್ಟು ಪಾಲಿಷ್ ಏನಾದರೂ ನಿಮಗೆ ಅಷ್ಟರೊಳಗಡೆ ಹೋಗಿದೆ ಅಂತ ಏನಾದರೂ ಅನಿಸ್ತು ಅಂತ ಹೇಳಿದ್ರೆ, ಪಾಲಿಷ್ ಹೋಗಿದೆ ಅಂತ ನೀವು ಇದನ್ನು ಇದು ಮಾಡ್ಕೊಳ್ಬೋದು. ನೀವು ಪಾಲಿಶಿಗೆ ತೊಗೊಂಡೋದ್ರೆ ಪರ್ ಗ್ರಾಮ್ ಇಷ್ಟು ಅಂತ ಹೇಳ್ಬಿಟ್ಟು ಕಡಿಮೆ ಆಗುತ್ತೆ, ಪಾಲಿಶಿಗೆ ಕಡಿಮೆ ತೊಗೋತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಪೆಂಡೆಂಟು ಮತ್ತು ಇಯರಿಂಗ್ ಸೆಟ್ಟನ್ನು ತೊಗೊಂಡಿದ್ದು. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಇದಕ್ಕೆ ಪೇ ಮಾಡಿದ್ದು 4,500 ರೂಪಾಯಿ ಪೇ ಮಾಡಿದ್ದು. ಇದು ಚೈನ್ ಏನು ಅವ್ರು ಕೊಟ್ಟಿರೋದಿಲ್ಲ, ಬರೀ ಪೆಂಡೆಂಟು ಇಯರಿಂಗ್ ಬಂದಿರುತ್ತೆ ಅಷ್ಟೇ. ಅದನ್ನು ನೋಡಿ ನೀವು ಸಿಂಪಲ್ ಫಂಕ್ಷನಿಗೆ ಕೂಡ ಹಾಕ್ಕೊಳ್ಬೋದು. ಡೈಲಿ ವೇರ್ಗೇನಷ್ಟು ಆಲ್ಮೋಸ್ಟ್ ಯಾರೂ ಯೂಸ್ ಮಾಡೋಲ್ಲ ಅಂತ ಅಂದ್ಕೊತೀನಿ ಈ ರೀತಿಯಾಗಿರೋವಂಥ ಸೆಟ್ಟನ್ನು. ಫಂಕ್ಷನ್ಸ್ಗಂತೂ ಮಾಡಿಸಿರೋ ಅಂಥದ್ದು ಅಂತ ಹೇಳ್ಬೋದು. ಈವನ್ ಸಿಂಪಲ್ ರಿಸೆಪ್ಷನ್ಗೂ ಕೂಡ ಹಾಕ್ಕೊಂಡು ಹೋಗ್ಬೋದು. ತುಂಬ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ನೋಡೋದಕ್ಕೆ ಸಿಂಪಲ್ ಅನ್ನಿಸ್ತಾ ಇದೆ, ಬಟ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ವರ್ಣಿಕಾ ಜ್ಯುವೆಲ್ಸ್ ಅಂತ ಹೇಳಿದೆ ಅಲ್ವಾ, ಈ ಶಾಪ್ ಅವ್ರದ್ದು 4 ಬ್ರ್ಯಾಂಚಸ್ ಇದೆ. ಸೊ ನಿಮಗೆ ನಿಯರ್ ಇರೋವಂಥ ಬ್ರ್ಯಾಂಚಿಗೆ ಹೋಗಿ ನೀವು ವಿಸಿಟ್ ಮಾಡ್ಬೋದು. ಅದೇ ರೀತಿಯಾಗಿ ಫ್ಯಾನ್ಸಿ ಡ್ರೆಸ್ಸಸ್ಸು ಎಲ್ಲ ಅವೈಲಬಲ್ ಇರುತ್ತಂತೆ. ಮತ್ತು ಗೋಲ್ಡ್ ಜ್ಯುವೆಲ್ರಿ ಕೂಡ ಸಿಗುತ್ತೆ, ಸಿಲ್ವರ್ ಜ್ಯುವೆಲ್ಸು ಕೂಡ ಸಿಗುತ್ತೆ. ನೀವು ಹೋಗಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಬೋದು. ಬೈ ಫೋರ್ಸ್ ಅಂತ ಏನಿಲ್ಲ. ಅದೇ ರೀತಿಯಾಗಿ ಸ್ಪಾನ್ಸರ್ಡ್ ವಿಡಿಯೋ ಕೂಡ ಅಲ್ಲ ಸ್ನೇಹಿತರೆ. ತುಂಬ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿದೆ. ಯಾಕೆ ಇದನ್ನ ಶೇರ್ ಮಾಡಬಾರ್ದು ಅಂತ ಹೇಳಿ ನಾನು ಅವ್ರ ಪರ್ಮಿಷನ್ ತೊಗೊಂಡ್ಮೇಲೇ ಶೇರ್ ಮಾಡ್ತಾ ಇರೋದು. ನಾನು ಇಲ್ಲ ಅಂದರೆ ಅವ್ರ ವಿಸಿಟಿಂಗ್ ಕಾರ್ಡ್ನೆಲ್ಲ ನಾನು ಪೋಸ್ಟ್ ಮಾಡ್ತಾ ಇರಲಿಲ್ಲ ಸ್ನೇಹಿತರೆ. ಅದರಲ್ಲಿ ವಿಸಿಟಿಂಗ್ ಕಾರ್ಡ್ ಯಾಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ನಂಬರ್ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಕಾಲ್ ಮಾಡ್ಕೊಂಡು ಹೋದರೆ ನಿಮಗೆ ಅಡ್ರೆಸ್ ಹೇಳ್ತಾರೆ, ನಿಮಗೆ ನಿಯರ್ ಇರೋವಂಥ ಬ್ರ್ಯಾಂಚನ್ನು ಅವರು ಹೇಳ್ತಾರೆ ಸ್ನೇಹಿತರೆ. ನೋಡಿ ತುಂಬ ಒಳ್ಳೆ ಸೆಟ್ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಕಲೆಕ್ಷನ್ಸು ಅಷ್ಟೇ, ತುಂಬ ಕಲೆಕ್ಷನ್ಸ್ ಇದೆ. ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ. ನಿಮ್ಗೆ ಹೋದರೆ ಖಂಡಿತ ನೀವು 1-2 ತೊಗೊಂಡು ಬಂದೇ ಬರ್ತೀರಾ ಸ್ನೇಹಿತರೆ, ಅಷ್ಟು ಚೆನ್ನಾಗಿದೆ. ಒಂದು ಸಲ ನೀವು ವಿಸಿಟ್ ಮಾಡ್ಬೋದು, ಫ್ರೀ ಟೈಮ್ನಲ್ಲಿ ವಿಸಿಟ್ ಮಾಡ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟು ಕೂಡ ಹೋಗೋದಿದೆ, ಹೋದಾಗ ಕೂಡ ಡೀಟೇಲ್ಡಾಗಿ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ದಸರಾ ಹಾಲಿಡೇಸ್ ಬರಲಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀನಿ. ಅದು ಬಂದ ತಕ್ಷಣ ನಾನು ಹೋಗಿ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಪರ್ಚೇಸಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಮೇಯ್ನ್ ಥಿಂಗು ನನಗೆ ಇಲ್ಲಿ ತುಂಬ ಇಷ್ಟ ಆಯಿತು. ಅವತ್ತು ಜಾಸ್ತಿ ಅಮೌಂಟ್ ತೊಗೊಂಡು ಹೋಗಿರಲಿಲ್ಲ, ಸೊ ಅದರಿಂದ ಕಡಿಮೆ ತೊಗೊಂಡು ಬಂದಿದ್ದು. ಇನ್ನೊಂದು ಸಲ ಹೋಗಿ ಸ್ವಲ್ಪ ಚೆನ್ನಾಗಿರೋದನ್ನೆಲ್ಲ ತೊಗೊಂಡು ಬರಬೇಕು ಅಂತ ಅನ್ನಿಸ್ತು. ನೀವು ಮ್ಯಾರೇಜ್ ಫಂಕ್ಷನ್ಸ್ಗೆ ಈ ಥರದಕ್ಕೆಲ್ಲ ತುಂಬ ಒಂದು ಒಳ್ಳೆ ಸೆಟ್ಗಳಿದೆ. ನಮಗಿದು ಮತ್ತು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸೋದಿಲ್ಲ. ಅಯ್ಯೋ ಇದು ಒಂದು ಸಲ ಇನ್ವೆಸ್ಟ್ ಮಾಡಿ ವೇಸ್ಟಪ್ಪ ಎಷ್ಟು ಬರ್ತೀವಿ ಆ ಥರ ಏನಿಲ್ಲ. ನಮಗಿದ್ರಲ್ಲಿ ಗೋಲ್ಡ್ ಪ್ಲೇಟಿಂಗ್ ಹೋಯ್ತು ಅಂತ ಹೇಳಿದ್ರೆ ಸಿಲ್ವರ್ ನಮಗೆ ಅಮೌಂಟ್ ಸಿಗುತ್ತೆ ಸ್ನೇಹಿತರೆ. ಇದು ನಮ್ಗೆ ಆ ಥರ ಲಾಸ್ ಅಂತ ಅನ್ನಿಸ್ಲಿಲ್ಲ. ನಾವು ಅದೇ 1 ಗ್ರಾಮ್ ಗೋಲ್ಡು ಆ ಥರದ್ರಲ್ಲಿ ತೊಗೊಂಡ್ರೆ ನಮಗೆ ಯೂಸ್ ಅಂತ ಅಂತೀವಲ್ವ, ಲೈಕ್ ಆ ಥರ ಆಗೋಗ್ಬಿಡುತ್ತೆ. ಬಟ್ ಇದು ಆ ಥರ ಅಲ್ಲ, ನಮಗಿದು ಮತ್ತೆ ರೀಯೂಸ್ ಆಗುತ್ತೆ. ನಮಗೆ ನಾವು ಸಿಲ್ವರಲ್ಲಿ ತೊಗೊಂಡಿರೋದ್ರಿಂದ ರೀಯೂಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಿಂಪಲ್ ಚೈನ್ ಇದೆ ಅಂತ ಏನಾದರೂ ಹೇಳಿದ್ರೆ ನೀವು
ಈ ಥರ ಪೆಂಡೆಂಟ್ ಸೆಟ್ಟನ್ನು ತೊಗೊಂಡು ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಇಷ್ಟಪಟ್ಟು ಮಾಡಿರೋವಂಥ ವಿಡಿಯೋ ಇದು. ಯಾವುದೇ ರೀತಿಯಾಗಿರೋವಂಥ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಸ್ನೇಹಿತರೆ. ಪದೇ ಪದೇ ಹೇಳ್ತಾ ಇದ್ದೀರಿ, ನೀವೇನು ಸ್ಪಾನ್ಸರ್ ಮಾಡ್ತಾ ಇದ್ದೀರಾ, ಪ್ರಮೋಟ್ ಮಾಡ್ತಾ ಇದ್ದೀರಾ ಅನ್ಬೋದು. ಇಲ್ಲ ಸ್ನೇಹಿತರೆ, ಇದು ಪ್ರಮೋಟೆಡ್ ವಿಡಿಯೋ ಅಲ್ಲ. ಆ ಥರ ಪ್ರಮೋಟೆಡ್ ವಿಡಿಯೋ ಇತ್ತು ಅಂದರೆ ನಾನು ಲೇಬಲ್ ಮಾಡ್ತಾ ಇದ್ದೆ. ಇದು ಇನ್ಕ್ಲೂಡ್ ಪೇಯ್ಡ್ ಪ್ರಮೋಷನ್ ಅಂತ ಹೇಳ್ಬಿಟ್ಟು ನಾನು ಲೇಬಲ್ ಮಾಡ್ತಾ ಇದ್ದೆ. ಸೊ ಅದು ಕೂಡ ಸುಮಾರು ಬರ್ತಾ ಇದೆ. ಪ್ರಮೋಟೆಡ್ ವಿಡಿಯೋನೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದರೊಂದಿಗೆ ಈ ಪುಟ್ಟ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ.